ಹಲೋ ಗೆಳೆಯರೆ, ವೆಲ್ಕಮ್ ಟು ಅವರ್ ಚಾನಲ್. ಬಾಯ್ಸ್ ಯಾರಾದರೂ ಸಿಂಗಲ್ ಆಗಿದ್ದು ಮನೆಯಲ್ಲಿ ನಿಮಗೆ ಏನಾದರೂ ಹೆಣ್ಣು ನೋಡ್ತಾ ಇದ್ದರೆ ಅಥವಾ ನಿಮಗೆ ಅವರಿಂದ ಸೆಟ್ ಆಗ್ತಾ ಇಲ್ಲ ಅಂತಂದರೆ ಇವತ್ತು ನಾವು ನಿಮಗೆ ಒಳ್ಳೆಯ ಒಂದು ಹೆಣ್ಣಿನ ಪ್ರೊಫೈಲ್ನ ಮಾಹಿತಿ ತಿಳಿಸ್ತಾ ಹೋಗ್ತೀವಿ ನೋಡಿ. ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂತಹ ಹುಡುಗಿಗೂ ಸಹ ಒಬ್ಬ ಒಳ್ಳೆಯ ಹುಡುಗನ ಅವಶ್ಯಕತೆ ಇದೆ ಮದುವೆ ಆಗೋದಕ್ಕೆ. ಬಟ್ ಕಂಡೀಷನ್ಸ್ಗಳೊಂದಿಗೆ ಹುಡುಗನ್ನ ಹುಡುಕಾಟ ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಈಕೆಯ ಮಾಹಿತಿ ವಿಚಾರ ಅಂದರೆ ಹೆಸರು ಉಷಾ ಅಂತ ಆ್ಯಂಡ್ ಟ್ರೆಡಿಷ್ನಲ್ ಉಳ್ಳಂತಹ ಒಬ್ಬ ಹುಡುಗಿಯಾಗಿದ್ದು ವಯಸ್ಸು ಬಂದು 26 ವರ್ಷ, ಊರು ಚಾಮರಾಜ ಜಿಲ್ಲೆಯಲ್ಲಿ ವಾಸವಾಗಿರ್ತಕ್ಕಂಥ ಒಬ್ಬ ಸುಂದರ ಹುಡುಗಿಯಾಗಿರೋದು. ಎತ್ತರ 5.3 ಅಡಿ, ಬೆಳ್ಳಗಿನ ಮೈಕಟ್ಟು, ಶಿಕ್ಷಣ ಬಂದು SSLC ಕಂಪ್ಲೀಟ್ ಮಾಡಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ನೆಕ್ಸ್ಟ್ ಏನೂ ಕೂಡ ಓದಿಲ್ಲ. ಬಟ್ ಯಾವ ರೀತಿಯಲ್ಲಿ ಸಂಸಾರ ನೀಗಿಸ್ಕೊಂಡು ಹೋಗಬೇಕು, ಮನೆ ಪ್ಲಸ್ ಮನೆಯವರನ್ನು ಆ್ಯಂಡ್ ಒಳ್ಳೆಯ ಮಾತುಗಾರಿಕೆ ಯಾವ ಟೈಮ್ನಲ್ಲಿ ಆಡಬೇಕು ಅನ್ನೋದನ್ನು ಚಾಚೂ ತಪ್ಪದೆ ಪಡೆದುಕೊಂಡು ಕಲಿತಿರ್ತಕ್ಕಂತಹ ಹುಡುಗಿಯಾಗಿರೋದು ಈ ಒಂದು ಉಷಾ. ಹವ್ಯಾಸಗಳು ಮನೆಯಲ್ಲಿ ಎಲ್ಲ ರೀತಿಯ ಕೆಲಸ ಮಾಡ್ತಾರೆ, ಅಡುಗೆ ಕೆಲಸ ಕೂಡ ಬರುತ್ತೆ. ಅಪ್ಪಟ ದೇವರ ಭಕ್ತಿಯಾಗಿರೋದು ಈ ಒಂದು ಉಷಾ. ತಂದೆಯವರು ಒಬ್ಬ ಹಾಲು ಉತ್ಪಾದಕರಾಗಿ ಕೆಲಸ, ತಾಯಿಯವರು ಗೃಹಿಣಿ, ಒಬ್ಬ ತಂಗಿ ಆಕೆ ಶಾಲೆ, ಒಬ್ಬ ಅಣ್ಣ ಅವನು ರೈತರ ಕುಟುಂಬದಿಂದ ಬಂದಿದ್ದ ರೈತಗಾರಿಕೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ದಾರೆ. ಈ ಒಂದು ಉಷಾ ಅಪ್ಪಟ ಕನ್ನಡ ಜೊತೆಗೆ ಸಂಸ್ಕೃತ ಒಂದು ಭಾಷೆಯಲ್ಲಿ ಮಾತಾಡ್ತಾರೆ. ಶಿಕ್ಷಣ ಕಡಿಮೆ ಆಗಿದ್ದರೂ ಕೂಡ ಲೈಫ್ನಲ್ಲಿ ಏನಾದರೂ ಲೀಡ್ ಮಾಡಬೇಕು ಅಂತ ಒಂದು ಹೊಮ್ಮನಸ್ಸು ಇಟ್ಟುಕೊಂಡಿರ್ತಕ್ಕಂಥ ಮುದ್ದಾಗಿರ್ತಕ್ಕಂಥ ಹುಡುಗಿಯಾಗಿರೋದು ಉಷಾ. ಈಕೆಗೆ ಬೇಕಾಗಿರ್ತಕ್ಕಂಥ ಹುಡುಗ ಯಾವ ರೀತಿ ಇರಬೇಕಂದ್ರೆ, ಒಂದನೇ ಪಾಯಿಂಟಲ್ಲಿ ಪೀಸ್ಫುಲ್ ಆ್ಯಂಡ್ ಒಳ್ಳೆಯ ರೊಮ್ಯಾಂಟಿಕ್ ಪರ್ಸನ್ ಆಗಿರಬೇಕು. ಸೊ ಪೀಸ್ಫುಲ್ ಅಂತಂದರೆ ಪ್ರಸ್ತುತ ನೆಮ್ಮದಿ, ಕಾಳಜಿ, ಅದರ ಜೊತೆಗೆ ಒಂದು ಒಳ್ಳೆಯ ಪ್ರೀತಿ, ಇವೆಲ್ಲವೂ ಕೂಡ ಒಳಗೊಂಡಿರ್ತಕ್ಕಂತಹ ವ್ಯಕ್ತಿಗೆ ಪೀಸ್ಫುಲ್ ಅಂತ ಕರಿತೀವಿ. ಆ ರೀತಿಯ ಮೈಂಡ್ಸೆಟ್ ಇರ್ತಕ್ಕಂಥ ಒಬ್ಬ ಹುಡುಗ ನೀವಾಗಿರಬೇಕು ಅಂತ ಹೇಳಿದ್ದಾರೆ. ನಿಮ್ಮ ವಯಸ್ಸು ಬಂದು 31 ವರ್ಷದ ಒಳಗಡೆ ಇದ್ದರೆ ಚೆನ್ನ. ಜಾಸ್ತಿ ಇದ್ದರೂ ಕೂಡ ಪರವಾಗಿಲ್ಲ. ಜಾಸ್ತಿ ಏನಾದರೂ ಇದ್ದರೆ ಸ್ವಲ್ಪ ಕಂಡೀಷನ್ಸ್ಗಳನ್ನು ಜಾಸ್ತಿ ಹಾಕ್ತಾರೆ ಇವರು. ಯಾಕೆ ಅಷ್ಟೊಂದು ವಯಸ್ಸಿನ ಹುಡುಗನ್ನ ಮದುವೆ ಆಗೋದಕ್ಕೆ ಇವ್ರಿಗೆ ದರ್ದ ಬಿಡೋಕ್ಕಾಗಲ್ವಾ ಅಂತ ಕೇಳ್ಬೋದು. ಖಂಡಿತವಾಗ್ಲೂ ಬಿಡ್ಬೋದು. ಬಟ್ ನನ್ನ ಒಂದು ಕ್ಯಾಟಗರಿಗೆ ನಾನು ಹೇಳಿರ್ತಕ್ಕಂಥ ರೂಲ್ಸ್ಗಳಿಗೆ ಸಂಬಂಧಿಸಿದಂತೆ ಸಿಗ್ತಕ್ಕಂಥ ಹುಡುಗ ಇರ್ತಾನಲ್ವ ಅವನು, ಅದಕ್ಕೋಸ್ಕರ ನಾನು ಬಿಡಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಮನೆ ಕೆಲಸ, ಡೈಲಿ ಲೈಫ್ ಸ್ಟೈಲ್ ಮ್ಯಾನೇಜ್ ಮಾಡುವಂತಹ ಒಬ್ಬ ಹುಡುಗ ಆಗಿದ್ದು ಒಳ್ಳೆಯ ಎಬಿಲಿಟಿ ಹೊಂದಿರಬೇಕಂತೆ. ಇವ್ರಿಗೆ ಯಾವಾಗಲೂ ಕೂಡ ಒಂದು ಹೆಲ್ಪಿಂಗ್ ಆಗಿ ಮನೆ ಕೆಲಸದಲ್ಲಿ ಸಪೋರ್ಟಿವ್ ಆಗಿ ಇರಬೇಕು. ಅವಾಗವಾಗ ಸ್ವಲ್ಪ ಸರಿಯಾಗಿ ಮಾತಾಡಬೇಕು. ಯಾವತ್ತೂ ವರ್ಕು ಅಂತ ಇರಬಾರ್ದು. ಆ್ಯಂಡ್ ಪ್ರೀತಿ ಸ್ವಲ್ಪ ರೊಮ್ಯಾಂಟಿಕಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಬಂದರೆ ರೊಮ್ಯಾಂಟಿಕ್ ಫೀಲ್ ಜಾಸ್ತಿ ಕೊಡಬೇಕು. ಬಿಕಾಸ್ ನಾನು ವೀಡಿಯೋಸ್ ಅಂತ ನನ್ನ ಮೊಬೈಲಲ್ಲಿ ನೋಡೋದು ಜಾಸ್ತಿ, ಹಾಗಾಗಿ ನನಗೆ ಈ ಒಂದು ಫೀಲ್ ಜಾಸ್ತಿ ಕೊಡಿ. ಆ್ಯಂಡ್ ಸುಖ, ಶಾಂತಿ, ನೆಮ್ಮದಿ ಇವೆಲ್ಲವೂ ಕೂಡ ಎಲ್ಲ ಇದ್ರೇ ಲೈಫ್ನಲ್ಲಿ ಚೆನ್ನ. ಅದನ್ನು ನಿಮ್ಮ ಕೈಯಲ್ಲಿ ಇಟ್ಟಿದ್ದೇನೆ. ನೀವು ಯಾವ ರೀತಿಯಲ್ಲಿ ಹೇಳ್ತೀರೋ ಆ ರೀತಿಯಲ್ಲಿ ನಾನು ಇರ್ತೇನೆ ಅಂತ ಹೇಳಿರ್ತಕ್ಕಂಥ ಈಕೆಯ ಸಂಪೂರ್ಣ ಮಾಹಿತಿ ನಿಮಗೆ ಬೇಕಾಗಿದ್ದರೆ ವಿಡಿಯೋದ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಜಿಮೇಲ್ ಐಡಿಗೆ ಮೇಲ್ ಮಾಡಿ. ಈಕೆಯ ಹೆಚ್ಚಿನ ಮಾಹಿತಿ ನಿಮಗೆ ಸಿಗುತ್ತೆ. ಆ್ಯಂಡ್ ಈಕೆ ಹತ್ತಿರ ಇರ್ತಕ್ಕಂಥ ಆಸ್ತಿಯ ವಿವರಣೆ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಳ್ಳೋಣ. ಸೊ ಒಂದನೇದಲ್ಲಿ ಈಕೆಯ ಹತ್ತಿರ ಇರ್ತಕ್ಕಂತಹ ಆಸ್ತಿ ವಿವರಣೆಗಳ ಬಗ್ಗೆ ನಾನು ಹೇಳೋಕ್ಕೂ ಮುನ್ನ, ಹುಡುಗ ಬಂದುಬಿಟ್ಟು ಕರ್ನಾಟಕದ ಯಾವ ಜಿಲ್ಲೆಯವನಾಗಿದ್ದರೂ ಕೂಡ ಇವರಿಗೆ ಒಪ್ಪಿಗೆ ಇರುತ್ತೆ. ಬಟ್ ಎರಡನೇದಲ್ಲಿ ಪಾಯಿಂಟಲ್ಲಿ ಹೇಳಿರೋದಂದರೆ ಮನೆಯ ಕೆಲಸದಲ್ಲಿ ಅರ್ಧ ಭಾಗದಷ್ಟು ಹೆಲ್ಪಿಂಗಲ್ಲಿ ಇರಬೇಕು. ಮೂರನೇದಲ್ಲಿ ನಿಮ್ಮ ತಂದೆ ಅಥವಾ ತಾಯಿಯವರಿಂದ ಇವರಿಗೆ ಒಂದು ಚೂರು ಕೂಡ ಯಾವುದೇ ವಿಚಾರವಾಗಿಯೂ ಕೂಡ ಪ್ರಾಬ್ಲಮ್ ಆಗಬಾರ್ದು. ಆ್ಯಂಡ್ 3-1 ಬಂದುಬಿಟ್ಟು ಬೆಸ್ಟ್ ಆಫ್ ಬೆಸ್ಟ್, ಎಲ್ಲ ರೀತಿಯಲ್ಲೂ ಕೂಡ ಚೇಂಜಬಲ್ ಆ್ಯಂಡ್ ವ್ಯಾಲ್ಯೂಯಬಲ್ ಆ್ಯಂಡ್ ಹೈಜೆನಿಕ್ ಆಗಿರ್ತಕ್ಕಂತಹ ಒಬ್ಬ ಹುಡುಗ ನೀವಾಗಿರಬೇಕಂತೆ. ಮನೆ ಇದೆ ಇವರಿಗೆ, ಒಂದು ಮನೆ, ಒಂದು ಪುಟ್ಟದಾಗಿರ್ತಕ್ಕಂಥ ಬೈಕು ಆ್ಯಂಡ್ ಸಣ್ಣದಾಗಿರ್ತಕ್ಕಂಥ ಸೆಕೆಂಡ್ ಹ್ಯಾಂಡ್ ಇದು ಕಾರು. ಈ ಕಾರು ಬಂದುಬಿಟ್ಟು 1998 CC ಪೆಟ್ರೋಲ್ ವೇರಿಯಂಟ್ ಗಾಡಿ. ಇದರ ಟಾಪ್ ಸ್ಪೀಡ್ ಬಂದರೆ 210ರಿಂದ 220 ಒಂದು ಟಾಪ್ ಸ್ಪೀಡ್ ಇದೆ. ಮೈಲೇಜಿಂಗು 14ರಿಂದ 16 ಮೈಲೇಜಿಂಗ್ ಕೊಡ್ತಾ ಇದೆ.
ಸೊ ಸೀಟು ಬಂದ್ಬಿಟ್ಟು 2 ಸೀಟಿನ ಒಂದು ಗಾಡಿಯಾಗಿರೋದು ವೈಟ್ ಕಲರಲ್ಲಿದೆ. ಸೊ ಲೈಟ್ ವೇಟ್ ಆ್ಯಂಡ್ ಒಳ್ಳೆಯ ಒಂದು ರನ್ ಟು ಡ್ರೈವಲ್ಲಿ ಇರ್ತಕ್ಕಂತಹ ಬೆಸ್ಟ್ ಆಫ್ ಬೆಸ್ಟ್ ಡ್ರೈವಿಂಗ್ ಅಲ್ಲಿ ಬರ್ತಕ್ಕಂತಹ ಗಾಡಿ ಆಗಿರೋದು ಇದು. ಅಫ್ಕೋರ್ಸ್ ನೋಡಿದ್ರೆ ತುಂಬ ಸಖತ್ತಾಗಿ ಅಂತ ಕಾಣಿಸುತ್ತೆ. ನಿಮಗೆ ಅವ್ರಿಗೆ ಭೇಟಿಯಾಗೋದಕ್ಕೆ ಕರೀತಾರಲ್ವ ನಿಮಗೆ, ಆವಾಗ ಇವ್ರು ಏನು ಮಾಡ್ತಾರೆ, ಸ್ಕೂಟಿ ಅಥವಾ ಇದೊಂದು ವೈಟ್ ಕಾರನ್ನು ನಿಮಗೆ ಡ್ರೈವ್ ಮಾಡೋದಕ್ಕೆ ಕೊಡ್ತಾರೆ. ಆವಾಗ ನೀವು ಇದರೊಂದಿಗೆ ಲಾಂಗ್ ಡ್ರೈವ್ ಕೂಡ ಹೋಗ್ಬೋದು, ಇವ್ರ ಜೊತೆ ಎಂಜಾಯ್ ಕೂಡ ಮಾಡ್ಬೋದು. ಬಟ್ ಕಾರು ಅಂತ ಓಡಿಸೋದಕ್ಕೆ ಬರಲೇಬೇಕು, ಯಾಕಂದರೆ ವೈಟ್ ಕಲರ್ ಡ್ರೈವಿಂಗ್ ಕಾರ್ ಇರುತ್ತೆ ಇದು. ಸೊ ಓಡಿಸೋದಕ್ಕೆ ಬಂದರೆ ಇನ್ನೂ ಸ್ಪೆಸಿಫಿಕ್ ಆಗಿರ್ತಕ್ಕಂತಹ ಕ್ವಾಲಿಟಿಯಲ್ಲಿ ಸ್ಪೆಸಿಲಿಟೀಸ್ ಇರ್ತಕ್ಕಂಥ ಕಾರಲ್ಲಿ ಅವ್ರ ಜೊತೆ ರೊಮ್ಯಾಂಟಿಕ್ ಮೋಡಲ್ಲಿ ಹೋಗುವಂತಹ ಒಂದು ಚಾನ್ಸಸ್ ನಿಮಗೆ ಸಿಗುತ್ತೆ. ಅದನ್ನು ನೀವು ಕೂಡ ಮಿಸ್ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾನೆ ಸ್ನೇಹಿತರೆ. ಸೊ ಫೀಲ್ ಮಾಡ್ಕೊಳ್ಳಿ, ಕಾರ್ ಓಡಿಸೋದಕ್ಕೆ ಬರುತ್ತೆ ಅಂದರೆ ಒಂದು ಸ್ವಲ್ಪ ಲಾಂಗ್ ಡ್ರೈವ್ ಎಲ್ಲಾದರೂ ಹೋದರೆ, ಪ್ರಸ್ತುತ ನೀವು ಏನಾದರೂ ಕಾರಲ್ಲಿದ್ದಾಗ ಒಂದು ಸ್ವಲ್ಪ ಕಾರು ಬೆಂಡ್ ಮಾಡಿಬಿಟ್ಟು ಇಲ್ಲಿ ಮಲ್ಕೊಂಡ್ರೆ ಅಥವಾ ಆ ಕಡೆಯಿಂದ ಈ ಕಡೆ ಕೈ ಬಂದು ಟಚ್ ಆಗಿ ಏನಾದರೂ ಅದು ಇದು ಅಂತ ಆದರೆ ಎಷ್ಟು ಸಖತ್ತಾಗಿ ಅನಿಸುತ್ತಲ್ವ. ಸೊ ಪ್ರಪಂಚಕ್ಕೆ ಸುಖಕ್ಕೆ ಎರಡೇ ಗೇಣಾಗಿರ್ತಕ್ಕಂಥದ್ದು. ಲೈಫ್ನ ಎಲ್ಲ ರೀತಿಯಲ್ಲೂ ಕೂಡ ಎಂಜಾಯ್ ಮಾಡ್ಬೋದಾಗಿರ್ತಕ್ಕಂಥ ಫೀಲಲ್ಲಿ ನಮಗೆ ಸಿಗುತ್ತೆ ಅಂತ ಹೇಳ್ತಾನೆ ಸ್ನೇಹಿತರೆ. ಗಾಡಿಗೆ ಸಂಬಂಧಿಸಿದಂತೆ ಗಾಡಿಯ ಒಳಗಿನ ಇಂಟೀರಿಯರ್ಗಳ ಡಿಸೈನು, ಸೊ ಅದಕ್ಕೆ ಸಂಬಂಧಿಸಿದಂತೆ ನಿಮ್ಮ ಮಾಹಿತಿಗಳನ್ನು ನೀವು ವಿಡಿಯೋದ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಜಿಮೇಲ್ ಐಡಿಗೆ ಕಳಿಸೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಒಳ್ಳೆಯದಾಗಲಿ. ನಾನು ಮತ್ತೆ ಹೊಸ ಪ್ರೊಫೈಲೊಂದಿಗೆ ಸಿಗ್ತೀನಿ. ಸೊ ನಮಸ್ತೆ, ಟೇಕ್ ಕೇರ್, ಬಾಯ್.